ಗ್ಲೋಬಲ್ ಶಾಹೀನ್ ಕಾಲೇಜಿಗೆ ಇವತ್ತು ಫುಡ್ ಫೆಸ್ಟ್ ಇದೆ ಅಂತ ಕರೆದಿದೆ. ತುಂಬ ಚೆನ್ನಾಗಿದೆ. ಫುಡ್ ಫೆಸ್ಟ್ ಅಂತಂದರೆ ನಾವು ಜನರಲಿ ಕುಕ್ ವಿದೌಟ್ ಫೈರ್ ಅದು ಇದು ಅಂತ ಕಾಂಪಿಟೇಷನ್ ಮಾಡಿರೋದು ಅಂತಂದರೆ ಒಂದು ಇಷ್ಟು ಆರ್ಗನೈಸ್ಡ್ ಆಗಿ ನೋಡಿರಲಿಲ್ಲ ಎಲ್ಲೂ. ಸೂಪರ್ ಆಗಿದೆ. ಟೈಮ್ ಇದ್ದಿದ್ರೆ ರೆಸಿಪಿ ಕೇಳ್ಬೋದಿತ್ತು. ಕಾಲೇಜು ತುಂಬ ಚೆನ್ನಾಗಿದೆ, ಇಲ್ಲಿ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿದೆ. ಸ್ಟೂಡೆಂಟ್ಸ್ ಎಲ್ಲ ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈವನ್ ಸ್ಪೀಚ್ ಎಲ್ಲ ಗೆಸ್ಟ್ಗಳು ಸ್ಪೀಚ್ ಮಾಡ್ತಿದ್ದಾಗ್ಲೂ ಕೂರಿಸಿದಾರಲ್ಲ ಅಂತ ಕೂತ ಹಾಗಿರ್ಲಿಲ್ಲ, ಎಲ್ಲರೂ ಆಕ್ಟಿವ್ ಆಗಿ ಕೇಳಿಸ್ಕೊಳ್ತಾ ಇದ್ರು. ಚೆನ್ನಾಗಿದೆ. ಮ್ಯಾನೇಜ್ಮೆಂಟು ಎಲ್ಲ ತುಂಬ ಸಪೋರ್ಟಿವ್ ಆಗಿರೋ ಥರ ಇದೆ. ಕಾಲೇಜಿಗೂ ಇಲ್ಲಿಯ ವಿದ್ಯಾರ್ಥಿಗಳಿಗೂ ಶುಭವಾಗಲಿ, ಮುಂದೆ ಉತ್ತಮ ಭವಿಷ್ಯ ಬರಲಿ ಅಂತ ಹೇಳ್ತೀನಿ. It's Miss Radha Sakina and my beautiful attractive stall name is Paradise Delight Made with Love, and we have prepared 9 dishes totally with lot of love, and our participants are 8 members, and our special dish is Mughals Bite. It's meant Shahi Tukda, and today we have learned how to business, and we have make lot of enjoy with our friends, peoples, and that's it. Myself, Hafsa Iqbal, the captain of our team, the chefs in the hat. Today the concept is to make delicious dishes. We are celebrating Food Fest very in the entertainment mode. We have prepared so many dishes including spices, salads, desserts, sweets, pops and etc. Which are also healthy. Today our experience is so grateful. We are enjoying, we are also learning how to invest, how to do business, and even myself Javeria Fatima. My stall is today. Our stall name is Shaheen Food Galaxy. A warm welcome to all the dignitaries who are present here. We are inviting. We have said our special today's dish is Shaheen Shahi Rabdi, and we have made totally 11 dishes. There are so many different flavors. We are enjoying. So there is so queue. We are hoping the best. I'm Shifa Samrin. This is our team, Royal Laziz Foods. This is our stall name. In our stall, we have 8 varieties of foods. Nam stall nalli pink laddu special food. ನಮಗೆ ಬೆನಿಫಿಟ್ಸ್ ಇದೆ ಅದರಲ್ಲಿ ತುಂಬಾ. ಕೊಕೊನಟ್ ಇಂದ ಮಾಡಿದ್ದಾರೆ. ವೆರಿ ಹೆಲ್ದಿ ಫುಡ್ ಅಂಡ್ ಡಿಲಿಷಿಯಸ್. ತುಂಬಾ ಚೆನ್ನಾಗಿ ಕಾಣಿಸ್ತು. ಈ ಫುಡ್ ಫೆಸ್ಟ್ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು. ಹೇಗೆ ಬಿಸ್ನೆಸ್ ಮಾಡೋದು, ಪ್ರಾಫಿಟ್ ಹೇಗೆ ನಮಗಾಗುತ್ತೆ ಎಲ್ಲ ನಮಗೆ ತುಂಬಾ ಚೆನ್ನಾಗಿ ಅನುಭವ ಆಯ್ತು. ಇವತ್ತು ನಮ್ಮ ಗ್ಲೋಬಲ್ ಶಾಹೀನ್ ಕಾಲೇಜಿನಲ್ಲಿ 2022ರ ಫುಡ್ ಫೆಸ್ಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಸುಮಾರು 14ಕ್ಕೂ ಹೆಚ್ಚು ಸ್ಟಾಲ್ಗಳು ಸ್ಟೂಡೆಂಟ್ಸ್ ಹಾಕೊಂಡು ಬಗೆ ಬಗೆಯ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿಕೊಂಡು ಸೇಲ್ ಮಾಡ್ತಾ ಇದ್ದಾರೆ. ತುಂಬಾ ಕ್ರೌಡ್ ಇದೆ. ಪೇರೆಂಟ್ಸ್ ಇದ್ದಾರೆ ಮತ್ತೆ ಸೀನಿಯರ್ ಸ್ಟೂಡೆಂಟ್ಸ್ ಇದ್ದಾರೆ. ಆಕ್ಚುಲಿ ಇದನ್ನ ಮಾಡ್ತಿರೋದು ಫಸ್ಟ್ ಇಯರ್ ಸ್ಟೂಡೆಂಟ್ಸ್, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಕಸ್ಟಮರ್ಸ್ ಆಗ್ತಾರೆ, ಮತ್ತೆ ಅವ್ರ ಪೇರೆಂಟ್ಸ್ ಎಲ್ಲ ಕಸ್ಟಮರ್ಸ್ ಆಗ್ತಾರೆ. 5 rupees ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 5 rupees, 10 rupees, 30 rupees. ಆಮೇಲೆ ಒಂದು ಕಾಮನ್ ಥಿಂಗ್ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ ವೆರೈಟೀಸ್ ತುಂಬಾ ಇದೆ. ದಟ್ ಈಸ್ ಇಂಪಾರ್ಟೆಂಟ್. ಯುನೀಕ್ ಆಗಿ ಮಕ್ಕಳು ಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲೆಲ್ಲ ಡಿಫ್ರೆಂಟ್ ಅಂತ ಡಿಶಸ್ ನ ರೆಡಿ ಮಾಡಿದ್ದಾರೆ, ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ.
ನಮ್ಮ ಉದ್ದೇಶ ಏನು ಅಂದ್ರೆ ಈ ತರದ್ ನಾವು ಯಾಕೆ ಮಾಡ್ತೀವಿ ಅಂದ್ರೆ ಮಕ್ಕಳಿಗೆ ಕ್ಲಾಸ್ ರೂಮ್ ಅಲ್ಲಿ ಟೀಚ್ ಮಾಡೋದಕ್ಕಿಂತ ಹೆಚ್ಚಾಗಿ ಅದಂತೂ ಇದ್ದೇ ಇರುತ್ತೆ ರೊಟೀನ್. ಮಕ್ಕಳಿಗೆ ಕೆಲವೊಂದು ಪ್ರಾಕ್ಟಿಕಲ್ ಸ್ಕಿಲ್ಸ್ ನಾವು ಕಲಿಸ್ಬೇಕು. ಈಗ ಇಲ್ಲಿ ಏನಾಗ್ತಾ ಇದೆ ನೋಡಿ, ಆರ್ಗನೈಸಿಂಗ್ ಸ್ಕಿಲ್, ಟೀಮ್ ಬಿಲ್ಡಿಂಗ್ ಸ್ಕಿಲ್, ಟೀಮ್ ಮ್ಯಾನೇಜ್ಮೆಂಟ್, ಕೋಆರ್ಡಿನೇಷನ್, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ, ಮತ್ತೆ ಅದರಿಂದ ರೆವೆನ್ಯೂ ಜನರೇಟ್ ಮಾಡೋದು ಹೇಗೆ, ಇದೆಲ್ಲನೂ ಸಹ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂದ್ರೆ ಒಂದು ಕಲಿಕೆಗೆ ಒಂದು ವೇದಿಕೆ ಕ್ರಿಯೇಟ್ ಆದಂಗೆ ಆಗುತ್ತೆ. ಅದನ್ನ ಯುಟಿಲೈಸ್ ಮಾಡ್ಕೊಂಡು ಮಕ್ಕಳು ಕಲಿತಾರೆ. ಅದನ್ನ ಕಲಿತ್ಬಿಟ್ಟು ಏನು ಅಂದ್ರೆ ಆ ಮೈಂಡ್ ಸೆಟ್ ನ ಇಲ್ಲಿಂದಾನೇ ಡೆವಲಪ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ತುಮಕೂರು ವಿಶ್ವವಿದ್ಯಾನಿಲಯದಿಂದ DR ಮೇಡಮ್ ಆದಂತಹ ಮಂಗಳಾ ಗೌರಿ ಮೇಡಮ್ ಅವರು ಬಂದಿದ್ರು. ಮತ್ತೆ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ನ ಪ್ರಿನ್ಸಿಪಾಲ್ ಆದಂತಹ ಲಾವಾ ಸರ್, ಹಾಗೆ ನಮ್ಮ ಏರೋ ಟ್ರೀಟ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಜಾಫರ್ ಅಲಿ ಸರ್, ಇವರೆಲ್ಲ ಗೆಸ್ಟ್ ಆಗಿ ಬಂದಿದ್ರು. ಮಕ್ಳಿಗೆ ತುಂಬಾ ಚೆನ್ನಾಗಿ ಮಾತಾಡಿ ಬಿಸ್ನೆಸ್ ಅಂದ್ರೆ ಏನು, ಯಾವ ತರ ಅದನ್ನ ಇನ್ವೆಸ್ಟ್ ಮಾಡ್ಬೇಕು, ಯಾವ ತರ ಈ ಸ್ಕಿಲ್ಸ್ ನ ಅವ್ರು ಎನ್ಹಾನ್ಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಉತ್ತಮವಾದಂತ ರೀತಿಯಲ್ಲಿ ಮಕ್ಕಳಿಗೆ ಎಜುಕೇಟ್ ಮಾಡಿ ಇವತ್ತು ಹೋಗಿದ್ದಾರೆ. ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ಗ್ಲೋಬಲ್ ಶೈನ್ ಕಾಲೇಜು 2018ರಲ್ಲಿ ಸ್ಟಾರ್ಟ್ ಆಗಿದ್ದು, 22 ಸ್ಟೂಡೆಂಟ್ಸ್ ಇಂದ ಸ್ಟಾರ್ಟ್ ಆದಂತಹ ಒಂದು ಕಾಲೇಜು ಇವತ್ತು 350 ಸ್ಟೂಡೆಂಟ್ಸ್ ಇಲ್ಲಿ ಓದ್ತಾ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಒಂದು ಕಾಲೇಜಿನ ಒಂದು ನೇತೃತ್ವವನ್ನು ವಹಿಸಿರುವಂತಹ ಅಫ್ಜಲ್ ಶರೀಫ್ ಸರ್ ಅವರು ತಮ್ಮ ಏನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು, ಮತ್ತೆ ಜನರಲ್ ಮ್ಯಾನೇಜರ್ ಆಗಿ ಏನ್ ಕೆಲಸ ಮಾಡಿದ್ರು, ಅದ್ರದ್ದೆಲ್ಲ ಅನುಭವಗಳನ್ನ ಅವ್ರು ತಗೊಂಡು ಇಲ್ಲಿ ಎಸ್ಪೆಷಲಿ ಎಜುಕೇಶನ್, ಅದರಲ್ಲೂ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾಲೇಜನ್ನ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಅದೇ ತರದ ಎನ್ಕರೇಜ್ಮೆಂಟ್ ನಮಗೆ ಮ್ಯಾನೇಜ್ಮೆಂಟ್ ಕಡೆಯಿಂದ, ಸ್ಟಾಫ್ ಕಡೆಯಿಂದ, ಮತ್ತೆ ಪೇರೆಂಟ್ಸ್ ಕಡೆಯಿಂದ ಇದೆ.